ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ನಾನಿವತ್ತೊಂದು ತುಂಬ ಅರ್ಜೆಂಟಾಗಿ ತುಂಬ ಕಡಿಮೆ ಟೈಮ್ ಇರೋವಾಗಲೇ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಅದು 2 ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಬಿಡ್ಬೋದು. ಇಲ್ಲಿ ನಾನು 6 ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನೇ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತರಬೇಕು. ದಾರ ತಂದು ಆ ಕಂಟಿನ್ಯೂ ದಾರನ ಈ ನಿಡಲ್ ಮೇಲಿನ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ 5 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 5 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಈ 5 ಚೈನ್ನ ಸ್ಟ್ರೇಟಾಗಿ ಎಲ್ಲಿಗೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಫಸ್ಟು 2 ಟೈಮ್ಸ್ ಲಾಕ್ ಮಾಡಬೇಕು, ಆಮೇಲೆ 5 ಚೈನ್ ಹಾಕಬೇಕು, ಮತ್ತು 2 ಟೈಮ್ಸ್ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಅಲ್ಲಿ ಸೀರೆಗೆ ಲಾಕ್ ಮಾಡಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 2 ಟೈಮ್ಸ್ 3 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನಾವು ಅದನ್ನ ಲಾಕ್ ಮಾಡ್ಕೋಬೇಕು. ಫಸ್ಟು 5 ಚೈನ್ 3 ಚೈನ್ 3 ಚೈನ್ ಇಷ್ಟಾದಮೇಲೆ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಆರ್ಚ್ ಬರುತ್ತೆ ಈ 6 ಚೈನಿಗೆ. ಸೊ 6 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪ್ ಬರಬೇಕು ಅದು ಡಿಸೈನು. ಸೊ ಯು ಶೇಪ್ ಬರೋ ರೀತಿ ಅದನ್ನ ನಾವು ಲಾಕ್ ಮಾಡೋಣ. ಸ್ವಲ್ಪ ಒಳಗಡೆ ಸ್ಟ್ರೇಟಾಗಿ ನೋಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಲಾಕ್ ಮಾಡೋಣ. ಈ ರೀತಿ ಯು ಶೇಪ್ ಬರುತ್ತದು. ಅದಾದಮೇಲೆ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೊ 6 ಚೈನ್ಸ್ ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಆ 6 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಈ 6 ಚೈನ್ನ ಲಾಕ್ ಮಾಡಬೇಕು. ಆ ಲಾಕಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ 3 ಚೈನ್ ಇದೆಯಲ್ಲ, ಸೊ 3 ಚೈನ್ಗೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಅದನ್ನು ಆ ಲಾಕ್ ಏನಿರುತ್ತಲ್ಲ ಆ 3 ಚೈನ್ದು ಲಾಕು ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇದಿಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ನೆಕ್ಸ್ಟ್ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ಈ 6 ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಸ್ವಲ್ಪ ದಾರ ಮೇಲೆತ್ತಬೇಕು, ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬಟ್ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತೆರಡು ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ 3 ಸರ್ತಿ 2 ದಾರ ತೆಗೆದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಒಂದು ಬೀಡ್ ಆ್ಯಡ್ ಮಾಡಬೇಕು, ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು, ಒಂದು ಬೀಡ್ ಆ್ಯಡ್ ಮಾಡಬೇಕು, ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಆರ್ಚಿದ್ನ ಹೀಗೆ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗೇ ಹಾಕಬೇಕು, ಅಂದರೆ ಅದು ಮಿಡಲ್ ಬರುತ್ತೆ, ಡಿಸೈನು ಚೇಂಜ್ ಕಾಣಿಸುತ್ತೆ. ನೀವು ಲಾಕ್ ಮಾಡಿದ್ರೆ ಡಿಸೈನೇ ಚೇಂಜ್ ಆಗುತ್ತೆ. ಸೊ ಟೋಟಲಿ 9 ಬೀಡ್ಸ್ನ ಆ್ಯಡ್ ಮಾಡಿ ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ನಿಡಲ್ ಮೇಲೆ 2 ಸರ್ತಿ ದಾರ ಸುತ್ತಬೇಕು. ಈ ಲಾಕ್ ಏನಿರುತ್ತಲ್ಲ ಸೀರೆಗೆ ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶೆ ಮಾಡೋಣ. ಸೊ ಇಲ್ಲಿ ಫಸ್ಟ್ ಒಂದು ಲಾಸ್ಟಿಗೆ ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶನ ಆ ಲಾಕ್ ಏನಿರುತ್ತಲ್ಲ ಸೀರೆಗೆ ಆ ಲಾಕಿಗೆ ಮಾಡಬೇಕು. ಸೊ ಟೋಟಲಿ 2 ತ್ರಿಬಲ್ ಕ್ರೋಶೆ ಆಗ್ತವೆ. ಈ ಕಡೆ 2 3 ಚೈನ್ ಇದ್ದಾವಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಈ ಕಡೆ 2 ತ್ರಿಬಲ್ ಕ್ರೋಶೆ ಮಾಡಬೇಕು. 2 ತ್ರಿಬಲ್ ಕ್ರೋಶೆ ಮಾಡಿದ ಮೇಲೆ ಅದು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋಣ. ಸೊ ಇಲ್ಲಿ 9 ಬೀಡ್ ಆ್ಯಡ್ ಮಾಡಿದ್ದೀನಿ ನಾನು. ನೀವು ಬೇಕಂದರೆ 10 ಅಥವಾ 11, ನೀವು 6 ಚೈನ್ ಸ್ವಲ್ಪ ಜಾಸ್ತಿ ದೊಡ್ಡದಿದ್ದರೆ ಅದನ್ನ ಅಲ್ಲಿ ಹೆಚ್ಚಿಗೆ ಬೀಡ್ಸ್ ಹಿಡಿತವೆ. ಸೊ ನಿಮ್ಗೆ ಎಷ್ಟು ಬೀಡ್ಸ್ ಹಿಡಿತವೆ ಅಷ್ಟು ಬೀಡ್ಸ್ ಹಾಕಿ ಅಷ್ಟಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಸೊ ಈ 3 ಚೈನ್ ಹಾಕಿದ ಮೇಲೆ ಇದು ಆರ್ಚ್ ಒಂದು ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ.
ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಟೋಟಲ್ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡೋಣ. ಸೊ ಇಲ್ಲಿ ಫಸ್ಟ್ 2 ಟೈಮ್ಸ್ ಲಾಕ್ ಮಾಡಿರ್ತೇನೆ, ಅದಕ್ಕೋಸ್ಕರ ಎಂಡಿಗೂ ಕೂಡ 2 ಟೈಮ್ಸ್ ಲಾಕ್ ಮಾಡಬೇಕು. ಸೊ ಇದು ಒಂದು ಆರ್ಚ್ ಪೂರ್ತಿ ಕಂಪ್ಲೀಟ್ ಆಯಿತು. ಇದಾದಮೇಲೆ ಮತ್ತೆ ನೆಕ್ಸ್ಟು 5 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಅದ್ರ ಪಕ್ಕಕ್ಕೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಈಗ ಇದು ಇನ್ನೊಂದು ಆರ್ಚ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಇಲ್ಲಿ ಫಸ್ಟಿಗೆ 2 ಟೈಮ್ಸ್ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ ಇಲ್ಲಿ 3 ಚೈನ್ಸ್ 2 ಟೈಮ್ಸು 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕು. ಸೊ 2 ಟೈಮ್ಸ್ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು 6 ಚೈನ್ಸ್ ಹಾಕ್ಕೋಬೇಕು. ಇಲ್ಲಿ ನಾವು ಡಿಸೈನ್ನ ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ತೀವಲ್ಲ, ಸೊ ಅದಕ್ಕೆ ಇಲ್ಲಿ ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಇದನ್ನು ನಾವು ಎಲ್ಲ ಫ್ರಂಟ್ ಸೈಡಿಂದಲೇ ಮಾಡ್ತಿದ್ರೆ 3 ಸ್ಟೆಪ್ಪಲ್ಲಿ ಹಾಕಬೇಕಾಗುತ್ತೆ ಡಿಸೈನು. ಸೊ 2 ಸ್ಟೆಪ್ಪಲ್ಲಿ ಹಾಕಬೇಕಂದ್ರೆ ಬ್ಯಾಕ್ ಸೈಡ್ ವರ್ಕ್ ಮಾಡಲೇಬೇಕು. ಸೊ ಇಲ್ಲಿ 6 ಚೈನ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಒಳಗಡೆ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತು 6 ಚೈನ್ಸ್ ಹಾಕ್ಕೊಂಡು ಅದನ್ನ ಬ್ಯಾಕ್ ಸೈಡಿಗೆ ಸೀರೆ ಬ್ಯಾಕ್ ಸೈಡನ್ನ ಟರ್ನ್ ಮಾಡಿ, ಸೊ ಆ 6 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಈ 6 ಚೈನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿ ನೆಕ್ಸ್ಟು ಅದ್ರ ಪಕ್ಕಕ್ಕೆ 3 ಚೈನ್ ಇದೆಯಲ್ಲ, ಸೊ ಅದಕ್ಕೆ 3 ಚೈನ್, ಅದು ಲಾಕ್ ಏನಿದೆಯಲ್ಲ 3 ಚೈನ್ ಲಾಕು, ಆ ಲಾಕಿಗೆ ಈ 3 ಚೈನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿ ಈಗ ಮತ್ತೆ ಫ್ರಂಟ್ ಸೈಡಿಗೆ ಸೀರೆ ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಬೀಡನ್ನ ಲಾಕ್ ಮಾಡಲಾರ್ದೇ ಡೈರೆಕ್ಟ್ ನಿಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಈ 6 ಚೈನು ಏನು ಗ್ಯಾಪ್ ಇದೆಯಲ್ಲ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಒಂದು ತ್ರಿಬಲ್ ಕ್ರೋಶೆ ಮಾಡಿ ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಇಲ್ಲೂ ಕೂಡ ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಸೊ ಟೋಟಲಾಗಿ ಒಂದು ಬೀಡ್ ಹಾಕಬೇಕು, ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲೂ ಕೂಡ ನಾನು 9 ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ನಾವು ಫಸ್ಟಿಗೆ ಎಷ್ಟಿಗೆ ಆ್ಯಡ್ ಮಾಡಿರ್ತೀವಲ್ಲ ಅಷ್ಟೇ ಬೀಡನ್ನ ಇಲ್ಲೂ ಕೂಡ ಆ್ಯಡ್ ಮಾಡೋಣ. ಅಂದರೆ ಎಲ್ಲ ಆರ್ಚು ಒಂಥರ ಸೇಮಾಗಿ ಕಾಣಿಸುತ್ತೆ. ನೀವು ಒಂದು ಹೆಚ್ಚಿಗೆ ಒಂದು ಕಮ್ಮಿ ಮಾಡಿದರೆ ಒಂದು ದೊಡ್ಡದು ಒಂದು ಚಿಕ್ಕದು ಕಾಣಿಸುತ್ತೆ. ಸೊ ಟೋಟಲಾಗಿ ಇಲ್ಲಿ 9 ಬೀಡ್ಸ್ ಆ್ಯಡ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಒಂದು ತ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದಾದಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶೆನ ಆ ಲಾಕ್ ಇರುತ್ತಲ್ಲ ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ 6 ಚೈನ್ನ ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶೆ ಮಾಡಬೇಕು. ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶೆ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಈಗ ಒಂದು 3 ಚೈನ್ ಹಾಕ್ಕೊಳ್ಳೋಣ. ಈ 3 ಚೈನ್ ಹಾಕ್ಕೊಂಡ್ಮೇಲೆ ಈ ಆರ್ಚು ಕಂಪ್ಲೀಟ್ ಆಗುತ್ತೆ. ಈ 3 ಚೈನ ನಾವು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಮಾಡ್ತೀವಿ. ಸೊ 3 ಚೈನ್ನ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸ್ ಇಲ್ಲಿ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ 5 ಚೈನ್ ಹಾಕಬೇಕು, 2 ಟೈಮ್ಸ್ ಲಾಕ್ ಮಾಡಬೇಕು. ಅದಾದಮೇಲೆ 3 ಚೈನ್. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡೋಗಿ ಈಗ ಸೆಕೆಂಡ್ ಸ್ಟೆಪ್ಗೆ ಇನ್ನೊಂದು ಕಲರ್ ದಾರಾನ ಮಾಡ್ಕೊಂಡಿದ್ದು ನಾನು 6 ಎಳೆ ದಾರನ ಅದೇನು ನಾವು ಫಸ್ಟ್ 2 ಲಾಕ್ ಮಾಡಿರ್ತೀವಲ್ಲ ಅದರ ಮಧ್ಯೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲಿ ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ ಈ ಸೆಕೆಂಡ್ ದಾರಾನ. ಆಮೇಲೆ ಆ 5 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡೋಣ. ಲಾಕ್ ಮಾಡಿ 5 ಚೈನ್ಗೆ ನಾವು 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಅದು ಏನು ಫಸ್ಟ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ 5 ಚೈನ್ನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿ ಅದ್ರ ಪಕ್ಕಕ್ಕೆ ಇನ್ನೊಂದು ಲಾಕ್ ಇರುತ್ತೆ, 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ, ಸೊ ಇದನ್ನು ಕೂಡ 2 ಸರ್ತಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈಗ ನಾವು ಇಲ್ಲಿ ಪಿಕಾಟ್ಸ್ ಹಾಕ್ಕೊಂಡು ಹೋಗೋಣ ಡಿಸೈನು. ಸೊ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಇಲ್ಲೇನು 2 3 ಚೈನ್ಸ್ ಇದ್ದಾವಲ್ಲ ಆ 3 ಚೈನ್ಸ್ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಒಂದು, ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ತ್ರಿಬಲ್ ಕ್ರೋಶೆ ಮಾಡೋಣ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಈಗ ಇದಕ್ಕೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಅದರ ಹಿಂದ್ಗಡೆ
ನಾವೇನು ಮಾಡಿರ್ತೀವಲ್ಲ ತ್ರಿಬಲ್ ಕ್ರೋಶ, ಆ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿದರೆ ಇದು ಪಿಕಾಟ್ ಡಿಸೈನ್ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈಗ ನೆಕ್ಸ್ಟ್ ಬೀಡ್ ಏನಿದೆಯಲ್ಲ ಆ ಬೀಡ್ ಕೆಳಗಡೆ ಅಂದರೆ ಅದರ ಪಕ್ಕದಲ್ಲಿ ಜಾಗ ಇರುತ್ತೆ, ಅಲ್ಲಿಂದ ದಾರ ಬರಬೇಕದು. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡಬೇಕು. ತ್ರಿಬಲ್ ಕ್ರೋಶ ಮಾಡಿದ್ಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಮಾಡಿದ ತ್ರಿಬಲ್ ಕ್ರೋಶ ಏನಿರುತ್ತಲ್ಲ ಆ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ ಬೀಡ್ ಕೆಳಗಡೆ ನೀಡಲ್ ಹಾಕಬೇಕು, ಆದರೆ ಆ ದಾರ ಮಾತ್ರ ಬೀಡ್ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ, ಆ ಸ್ಪೇಸಲ್ಲಿ ಬರಬೇಕು. ಸೊ ಆ ರೀತಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಒಂದು ಸರ್ತಿ ಕರೆಕ್ಟಾಗಿ. ಒಂದು ಸರ್ತಿ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಡಿಸೈನು. ಸೊ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕಬೇಕು, ಆಮೇಲೆ ಆ ತ್ರಿಬಲ್ ಕ್ರೋಶಗೆ ಒಂದು ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗೋದು ಕಂಟಿನ್ಯೂ. ಎಲ್ಲ ಬೀಡ್ ಕಡೆಯೂ ಕೂಡ ನಾವು ಒಂದೊಂದು ಪಿಕಾಟ್ ಮಾಡಿಕೊಂಡು ಹೋಗೋಣ. ಸೊ ಇಲ್ಲಿ ಪಿಕಾಟ್ಸ್ ಬೇಡ ಅಂದರೆ ನೀವು ಡಬಲ್ ಕ್ರೋಶ ಏನಾದರೂ ಮಾಡ್ಕೋಬೋದು. ಪಿಕಾಟ್ಗೆ ನಾನು ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, ನೀವು ಡಬಲ್ ಕ್ರೋಶ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ, ಪೂರ್ತಿ ಡಿಸೈನು ಪಿಕಾಟ್ಸ್ ಹಾಕ್ತಿದ್ದೀನಿ. ಸೊ ಪೂರ್ತಿ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಸೊ ಇದು ನಾನು ಎಂಡಲ್ಲಿ ಈಗ ಒಂದು ಪಿಕಾಟ್ ಆದಮೇಲೆ ಬರೀ ನಾನು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಸೊ ನೀವಲ್ಲಿ ಪಿಕಾಟ್ ಮಾಡ್ಕೊಳ್ಳಿ. ಇಲ್ಲೀಗ ನಾನು ಲಾಸ್ಟಲ್ಲಿ ಈ 2 ತ್ರಿಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಿ ಅಲ್ಲಿ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ. ಬರೀ ಸಿಂಗಲಾಗಿ ತ್ರಿಬಲ್ ಕ್ರೋಶ ಮಾಡ್ತಿದ್ದೀನಿ, ಅದಕ್ಕೆ ಯಾವುದೇ ರೀತಿ ಪಿಕಾಟ್ಸ್ ಮಾಡ್ತಿಲ್ಲ. ಬಟ್ ನೀವು ಪಿಕಾಟ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಎಂಡಲ್ಲಿ ಒಂದು ಹಾಕಿ ತೋರಿಸ್ತೀನಿ ನಿಮಗೆ. ಸೊ ನಾನು ಈಗ ಇದನ್ನ ಡೈರೆಕ್ಟಾಗಿ ಲಾಕ್ ಮಾಡ್ತಿದ್ದೀನಿ, ನೀವು ಹಾಗೆ ಮಾಡಬೇಡಿ. ಇದಕ್ಕೆ 3 ಚೈನ್ ಹಾಕಿ ಪಿಕಾಟ್ ಮಾಡಿದ ಮೇಲೆ ಈಗ ನಾನು ಏನು ಲಾಕ್ ಮಾಡ್ತೀನಲ್ಲ ಆ ರೀತಿ ಲಾಕ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಕನ್ಫ್ಯೂಸ್ ಆಗಿ ಫಸ್ಟಿಲ್ಲಿ ಹಾಕಲಿಲ್ಲ, ಅದಾದಮೇಲೆ ಎಂಡಲ್ಲಿ ಹಾಕಿದೆ ನಾನು ಒಂದು ಡಿಸೈನ್ಗೆ, ಅದು ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದಕ್ಕೆ ನಿಮಗೆ ಮುಂಚೆನೇ ಹೇಳ್ತಿದ್ದೀನಿ ಈಗ. ಸೊ ಎಂಡಲ್ಲಿ ಕೂಡ ಒಂದು ಪಿಕಾಟ್ ಮಾಡಿ ಅದನ್ನ 2 ಟೈಮ್ಸ್ ಲಾಕ್ ಮಾಡಬೇಕು. ಅಲ್ಲಿ 3 ಚೈನಿಗೆ 2 ಟೈಮ್ಸ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಿ ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಇಲ್ಲಿ 2 ಟೈಮ್ಸ್ ಲಾಕ್ ಇದೆಯಲ್ಲ 5 ಚೈನ್ ಮುಂದೆ, ಸೊ ಆ ಲಾಕಿಗೆ ಇಲ್ಲೂ ಕೂಡ 2 ಟೈಮ್ಸು ಲಾಕ್ ಮಾಡೋಣ. ಸೇಮ್ ನಾವೇನು ಫಸ್ಟ್ ಲಾಕ್ ಮಾಡಿದ್ವಲ್ಲ ಆ ಲಾಕಿಗೆ ಇಲ್ಲೂ ಕೂಡ ಲಾಕ್ ಮಾಡೋಣ. ಇಲ್ಲಿ ಕುಚ್ಚು ಬರುತ್ತೆ. ಸೊ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಕಂಟಿನ್ಯೂ ಈ ಆರ್ಚಿಗೆ ಪಿಕಾಟ್ಸ್ ಮಾಡ್ಕೊಂಡು ಹೋಗೋಣ. ಫಸ್ಟು 2 ಸತಿ ದಾರ ಸುತ್ತಬೇಕು ನೀಡಲ್ ಮೇಲೆ. ಆ 2 3 ಚೈನ್ ಮೇಲ್ಗಡೆ ಹೋಲ್ ಗ್ಯಾಪ್ ಇರುತ್ತೆ, ಆ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತಂದು ಒಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಈ ಮಾಡಿದ ತ್ರಿಬಲ್ ಕ್ರೋಶ ಇರುತ್ತಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಪಿಕಾಟ್ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ ಬೀಡ್ ಏನಿರುತ್ತಲ್ಲ ಪಕ್ಕದಲ್ಲಿ ಆ ಒಂದೇ ಬೀಡ್ ಕೆಳಗಡೆ ನೀಡಲ್ ಹಾಕಿ ದಾರ ತರಬೇಕು. ಬಟ್ ಅದು ದಾರ ಏನಿದೆಯಲ್ಲ ಆ ಬೀಡ್ ಪಕ್ಕ ಬರಬೇಕು. ಸೊ ನಿಮಗೆ ಬೀಡ್ ಕಾಣಬೇಕು ಪಿಕಾಟ್ ಹಾಕಿದ್ರೂ, ಆ ಬೀಡ್ ಮೇಲೆ ಓವರ್ಲ್ಯಾಪ್ ಆಗಬಾರ್ದು ದಾರ. ಸೊ ಬೀಡ್ ಕಾಣೋ ರೀತಿ ನೀವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತು ಅದನ್ನು ಆ ಮಾಡಿದ ತ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಮಾಡಬೇಕು. ಸೊ ಇಲ್ಲಿ ಇದು ತುಂಬ ಬೇಗ ಮುಗುತ್ತೆ ಡಿಸೈನು. ಅರ್ಜೆಂಟಾಗಿ ಏನಾದರೂ ಇದ್ದರೆ 2 ಸ್ಟೆಪ್ಪಲ್ಲಿ ಹಾಕಿ ಮುಗಿಸ್ಬೋದು. ಸೊ ಎಂಡ್ವರೆಗೂ ನೋಡಿ, ಕುಚ್ಚದ ಹಾಕಿದ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿದೆ. ತುಂಬ ಅರ್ಜೆಂಟಾಗಿದ್ದಾಗ ಬೇಗನೆ ಹಾಕಿ ಮುಗಿಸ್ಬೋದು. ಸೊ ಇಲ್ಲಿ ಲಾಸ್ಟು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಆ 2 ತ್ರಿಬಲ್ ಕ್ರೋಶ ಇರುತ್ತಲ್ಲ ಅದರ ಮಧ್ಯೆ ಅಲ್ಲಿ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ತ್ರಿಬಲ್ ಕ್ರೋಶ ಮಾಡಬೇಕು. ಮಾಡಿ ಇದಕ್ಕೆ ಪಿಕಾಟ್ ಮಾಡಿ, ನಾನು ಮಾಡಿಲ್ಲ, ನೀವು ಪಿಕಾಟ್ ಮಾಡಿ, ಇದಕ್ಕೂ ಕೂಡ ಪಿಕಾಟ್ ಮಾಡಿ ಆಮೇಲೆ ಲಾಕ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಒಂದು ಸರ್ತಿ. ಸೊ ಪಿಕಾಟ್ ಮಾಡಾದ್ರೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೀವು ಪಿಕಾಟ್ ಮಾಡಿ ಈ 3 ಚೈನ್ ಪಕ್ಕದಲ್ಲಿ 2 ಟೈಮ್ಸ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಂಡು ಹೋಗಿ 2 ಟೈಮ್ಸ್ ಲಾಕ್ ಮಾಡಿ ಅದಾದಮೇಲೆ ಮತ್ತೆ 5 ಚೈನ್ಗೆ 5 ಚೈನ್ 2 ಟೈಮ್ಸ್ ಲಾಕ್, ಅದಾದಮೇಲೆ ಮತ್ತೆ ಆರ್ಚ್ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನ್ ಹೀಗೆ ಹಾಕ್ಕೊಂಡು ಹೋಗೋದು. ಪೂರ್ತಿ ಡಿಸೈನ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಕುಚ್ಚನ್ನು ಕಟ್ಟೆ ತೋರಿಸ್ತೀನಿ. ಸೊ ಇದು ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಿ.
ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನಾನಿಲ್ಲಿ ಈ ಲಾಸ್ಟ್ ಡಿಸೈನಲ್ಲಿ ಇಲ್ಲಿ ಪಿಕೋಟ್ ಹಾಕಿದ್ದೀನಿ ನೋಡಿ. ಸೊ ಪಿಕೋಟ್ ಹಾಕಿ ಅಂದರೆ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಹಾಕಲಾರ್ದೆ ನಿಮಗೆ ತೋರಿಸಿದ್ದೀನಿ. ಸೊ ಲಾಸ್ಟ್ ಒನ್ನು ಪಿಕೋಟ್ ಹಾಕಿದ್ದೀನಿ. ಪಿಕೋಟ್ ಹಾಕಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.